ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಅಂದ ತಕ್ಷಣ ಎಲ್ಲರಿಗೂ ಮೊದಲು ಬರೋದೇ ಕ್ಲೀನಿಂಗು ಮತ್ತು ಈ ಬೆಳ್ಳಿ ಪಾತ್ರೆ ಎಲ್ಲ ತೊಳೆಯೋದು. ಸೊ ಇಲ್ಲಿ ನೋಡ್ತಿರ್ಬೋದು ಬೆಳ್ಳಿ ಪಾತ್ರೆಗಳೆಲ್ಲ ಹೇಗೆ ತಣ ಅಂತಿದೆ ಅಂತ. ಸೊ ನಾನು ಬೆಳ್ಳಿ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋದು ರೂಪೇರಿ ಲಿಕ್ವಿಡ್ ಅಂತ. ಸೊ ಒಂದು ಬೌಲಿಗೆ ಆ ಲಿಕ್ವಿಡ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಾಟನ್ನಲ್ಲಿ ಇದನ್ನೆಲ್ಲ ರಬ್ ಮಾಡಿಬಿಟ್ಟು ಆಮೇಲೆ ತೊಳೆದ್ರೆ ಈ ಥರ ಆಗುತ್ತೆ. ಸೊ ನಿಮಗೆ ಬೇಗನೂ ಆಗುತ್ತೆ ಆ್ಯಂಡ್ ತುಂಬ ಟೈಮು ಹಿಡಿಯಲ್ಲ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ಎಲ್ಲ ಹೊಸ್ದ್ರಂಗೆ ಕಾಣುತ್ತೆ. ಸೊ ನಾನು ಈ ಲಿಕ್ವಿಡ್ನ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ಬೆಳ್ಳಿ ಪಾತ್ರೆ ಎಲ್ಲ ಕ್ಲೀನ್ ಆಯಿತು ಆ್ಯಂಡ್ ನೆಕ್ಸ್ಟ್ ನಾವು ಅಲಂಕಾರ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ವರಮಹಾಲಕ್ಷ್ಮಿ ಅಂದ ತಕ್ಷಣ ನಮಗೆ ಡೆಕೋರೇಷನ್ನು ನಮಗೆ ರೆಡಿ ಆಗೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಮತ್ತು ದೇವ್ರಿಗೆ ಅಲಂಕಾರ ಮಾಡೋದಂದರೆ ತುಂಬ ಖುಷಿ. ಸೊ ಅದು ಅಲಂಕಾರ ಎಲ್ಲ ಮಾಡಿ ನಮ್ಮನ್ನೆಲ್ಲ ಸ್ಟಾರ್ಟ್ ಆಯಿತು. ಸೊ ದೀಪನೂ ಹಚ್ಚಿ ದೇವರಿಗೆ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ದೇವರಿಗೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಬಿಗ್ ಟಾಸ್ಕ್ ಅಂತಂದರೆ ನನ್ನ ಮಗಳನ್ನ ರೆಡಿ ಮಾಡೋದು. ನಮ್ಮ ಮನೆಯ ಪುಟ್ಟಲಕ್ಷ್ಮಿ, ಅವಳನ್ನ ರೆಡಿ ಮಾಡಿ ಅವಳದ್ದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ನೆಕ್ಸ್ಟು ನಾವು ಹೊರಟಿದ್ದು ರೂಪನ ಮನೆಗೆ ಅರ್ಶಿನ ಕುಂಕುಮಕ್ಕೆ ಅಂತ ನಾನು ಅಮ್ಮ ಹೊರಟ್ವಿ ಅವ್ರ ಮನೆಗೆ. ಸೊ ನಾನು ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಕೂತ್ಕೊಂಡು ಕೋಸಂಬರಿ ತಿಂತಾಯಿದ್ರು. ಸೊ ಅವ್ರ ಮನೆಗೆ ಹೋದ ತಕ್ಷಣ ಒಂಥರ ಫುಲ್ ಪಾಸಿಟಿವ್ ವೈಬ್ಸು, ಫುಲ್ಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಆಂಟಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗೂ ಮಾಡಿದರು. ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ, ಸಂಕ್ರಾಂತಿ ಮತ್ತು ಈ ಗೌರಿ ಹಬ್ಬ ಬಂದರೆ ತುಂಬ ಖುಷಿ. ಯಾಕೆಂದರೆ ಅಲಂಕಾರ ಮಾಡಿ ನಿಂತ್ಕೊಂಡ್ಬಿಡ್ತೀವಿ ನಾವಂತೂ. ಸೊ ಈಗ ರೆಡಿ ಆಗೋದೇ ಒಂಥರ ಖುಷಿ. ಸೀರೆ ಉಟ್ಕೊಂಡು ಒಡವೆ ಹಾಕ್ಕೊಂಡು ಎಲ್ಲರನ್ನೂ ಹೋಗೋ ಬರೋರ್ನೆಲ್ಲ ನೋಡಿಕೊಂಡು ಖುಷಿ ಪಡೋದು. ಹಾಗೆ ಕುಂಕುಮ ಎಲ್ಲ ತೊಗೊಂಡಾದ್ಮೇಲೆ ರೂಪನೂ ಕೂಡ ನಾನು ಇನ್ವೈಟ್ ಮಾಡಿದೆ ಬಾ ಮನೆಗೆ ಅಂತ. ಸೊ ಎಲ್ಲ ಆದಮೇಲೆ ನಾನು ನಮ್ಮ ಮನೆಗೆ ಬಂದೆ. ಅಲ್ಲಿಂದ ಬಂದಮೇಲೆ ಲಕ್ಷ್ಮಿಗೆ ದೃಷ್ಟಿ ಆರತಿ ಮಾಡಿದ್ರು ನಮ್ಮಮ್ಮನೂ ಮತ್ತು ಪಾಪನೂ ಸೇರಿಕೊಂಡು. ಸೊ ನನ್ನ ಮಗಳಿಗೆ ಪೂಜೆ ಮಾಡೋದು, ಕುಂಕುಮ ಹಾಕ್ಕೊಳ್ಳೋದು ಮತ್ತು ಹೂ ಮುಟ್ಕೊಳ್ಳೋದು ಅಂದರೆ ಇಷ್ಟ. ಸೊ ಅಮ್ಮ ನನಗೂ ಮುಟ್ಸಮ್ಮ ಅಂತ ಹೇಳ್ತಾ ಇದ್ಲು, ಆದರೆ ನಿಂಗೆ ಕೂದಲೇ ಇಲ್ವಲ್ಲ ಅಂತ ನಾನು ರೇಗಿಸ್ತಾ ಇದ್ದೆ. ಸೊ ಎಲ್ಲ ಆಯಿತು. ರೂಪನೂ ಕೂಡ ಮನೆಗೆ ಬಂದಳು ಕುಂಕುಮಕ್ಕೆ ಅಂತ. ಸೊ ರೂಪಂಗೂ ಮತ್ತು ಅವರ ಅಮ್ಮಂಗೂ ಕುಂಕುಮ ಕೊಟ್ಬಿಟ್ಟು ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಇವತ್ತಿನ ಹಬ್ಬನ ಈ ಥರ ಆಚರಿಸಿದ್ವಿ. ಇವತ್ತಿನ ಹಬ್ಬ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಒಂದು ಸ್ವಲ್ಪ ಬೇಜಾರು ಏನಕ್ಕೆ ಅಂತಂದರೆ ಹರ್ಷಿತಾ ಬಂದಿರಲಿಲ್ಲ, ಅವಳು ತುಂಬ ಕೆಲಸ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಹಬ್ಬಕ್ಕೆ ಖಂಡಿತ ಬರ್ತೀನಿ ಅಂತ ಅಂದ್ಲು. ಸೊ ಇವತ್ತಿನ ಹಬ್ಬ ಹೀಗಿತ್ತು. ಇವತ್ತಿನ ವ್ಲಾಗ್ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.